ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಇದು ನಮ್ಮ ಅಜ್ಜಿ ಕಾಲದ ಮಸಾಲಾ ಕಡುಬು. ಇದನ್ನ ಪಿಚ್ಕುಡುಮ್ಲು ಅಂತಾನೂ ಕರೀತಾರೆ. ಇದು ಸ್ಪೆಷಲ್ ಆಗಿ ಗಣೇಶ ಹಬ್ಬದ ಟೈಮಲ್ಲಿ ಮಾಡ್ತಾ ಇದ್ವಿ. ಕಡಾಯಿಗೆ 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ಒಂದೇ ಒಂದು ಸ್ಪೂನ್ ಅಷ್ಟು ಸಾಸಿವೆ, ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು, ಮತ್ತೆ ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಒಂದ್ 2 ಸ್ಪೂನ್ ಅಷ್ಟು ಇಲ್ಲ ಒಂದ್ 4ರಿಂದ 5 ಅಷ್ಟು ಹಸಿಮೆಣಸಿನ್ಕಾಯಿನ ಅದಕ್ಕೆ ಹಾಕೊಳ್ಳಿ. ಒಂದೆರಡು ಆನಿಯನ್ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಕೂಡ ಅದಕ್ಕೆ ಹಾಕೊಳ್ಳಿ. ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ಕೂಡ ಸಣ್ಣ ಸಣ್ಣಕ್ಕೆ ಈ ತರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈ ತರ ಚಿಕ್ಕ ಚಿಕ್ಕ ಪೀಸ್ ತೆಂಗಿನಕಾಯಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ, ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಘಮ ಘಮ ಅಂತ ಸ್ಮೆಲ್ ಚೆನ್ನಾಗಿರುತ್ತೆ. ಅದಕ್ಕೆ ಅದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆದ್ಮೇಲೆ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ. 1 ಗ್ಲಾಸ್ ನೀರ್ ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಆಗೋ ತನಕ ನೋಡಿ, ಬಾಯ್ಲ್ ಆಗ್ತಾ ಇದೆ ಆಲ್ರೆಡಿ. ಇದಕ್ಕೆ 1 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಸೇಮ್ ಗ್ಲಾಸ್ ಅಲ್ಲೇನೆ 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಈ ತರ ಉದುರಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇವಾಗ ಇದನ್ನ ಸ್ವಲ್ಪ ಆರೋದಕ್ಕೆ ಇಟ್ಬಿಡಿ ಸೈಡ್ ಅಲ್ಲಿ. ಇವಾಗ ಇನ್ನೊಂದು ಬಾಣ್ಲಿ ತಗೊಳ್ಳಿ. ಅದಕ್ಕೂ ಕೂಡ 4ರಿಂದ 5 ಸ್ಪೂನ್ ಎಣ್ಣೆ ಹಾಕೊಂಡು 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ, 1/4 ಸ್ಪೂನ್ ಅಷ್ಟು ಜೀರಿಗೆ, ಸೇಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೂನುವೆ. ಮತ್ತೆ ಹಸಿಮೆಣಸಿನ್ಕಾಯಿ ಒಂದ್ 2-3 ಸ್ಪೂನು, ಆನಿಯನ್ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ ತೆಂಗಿನಕಾಯಿ ಪೀಸು ಇದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡಿ. ಆಮೇಲೆ ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಸಾಲ ಅದು ಅರಿಶಿನ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ 1 ಗ್ಲಾಸ್ ಅಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ 1 ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಇದು ಕುದಿ ಬರ್ಬೇಕಾದ್ರೆ ಸೇಮ್ ಗ್ಲಾಸ್ ಅಲ್ಲೇ ಅಕ್ಕಿ ಹಿಟ್ಟದು ಕೂಡ ಇದಕ್ಕೆ ಸೇಮ್ ಗ್ಲಾಸ್ ಅಲ್ಲೇ 1 ಗ್ಲಾಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ಆರೋದಕ್ಕೆ ಇಟ್ಬಿಡಿ. ಇದೆಲ್ಲ ಆರಾದ್ಮೇಲೆ ಚೆನ್ನಾಗಿ ನೋಡಿ, ಇವಾಗ ಫಸ್ಟ್ ಮಾಡ್ಕೊಂಡಿದ್ವಲ್ಲ ವೈಟ್ ಕಲರ್ದು, ಅದು ಇವಾಗ ಆರಿದೆ ಚೆನ್ನಾಗಿ. ಈ ತರ ಎಲ್ಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಎಣ್ಣೆ ಹತ್ಕೊಂಡು ಕೈಗೆ ನೋಡಿ ಈ ತರ ಉಂಡೆ ಕಟ್ಕೊಂಡು ಈ ತರ ಪ್ರೆಸ್ ಮಾಡಿ. ನೋಡಿ, ಈ ಶೇಪ್ ಅಲ್ಲಿ ಇದು ಬರ್ಬೇಕು. ಈ ಶೇಪ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ನೀವು ರೌಂಡ್ ಬೇಕು ಅಂದ್ರೆ ರೌಂಡ್ ಮಾಡ್ಕೋಬಹುದು, ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ನಾವು ಟ್ರೆಡಿಷನಲ್ ಆಗಿ ಈ ಶೇಪ್ ಅಲ್ಲಿ ಮಾಡ್ಕೋತೀವಿ. ಎರಡನ್ನೂ ಅಷ್ಟೇ, ಇದು ಕೂಡ ಆರಿದೆ ಯೆಲ್ಲೋ ಕಲರ್ದನುವೆ. ಎರಡನ್ನೂ ಈ ತರ ಸೇಮ್ ಪೂರಿ ಹಿಟ್ಟು ಅಷ್ಟು ಚಿಕ್ಕದಾಗಿ ಗುಂಡದಾಗಿ ತಗೊಂಡು ಅದನ್ನ ಈ ತರ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರೆ ಈ ಶೇಪ್ ಅಲ್ಲಿ ಬರುತ್ತೆ. ನೋಡಿ ಈ ತರ. ನೋಡಿ, ಇವಾಗೆಲ್ಲ ರೆಡಿ ಆಗಿದೆ. ಎಲ್ಲಾನು ಈ ತರ ಪ್ರೆಸ್ ಮಾಡ್ಕೊಂಡು ನೀವು ಸ್ಟೀಮರ್ಗೆ ಇಟ್ಕೊಳ್ಳಿ. ಸ್ಟೀಮರ್ಗೆ ಒಂದು 20 ಮಿನಿಟ್ಸ್ ಇಲ್ಲ 25 ಮಿನಿಟ್ಸ್ ಅಷ್ಟು ಸ್ಟೀಮರ್ ಅಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ 25 ಮಿನಿಟ್ಸ್ ಆಯ್ತು. ನೋಡಿ, ಇವಾಗ ಇದು ಚೆನ್ನಾಗಿ ಸ್ಟೀಮ್ ಆಗಿದೆ. ಇದನ್ನ ನೀವು ಚಟ್ನಿ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ಹಾಗೆ ಕೂಡ ಚೆನ್ನಾಗಿರುತ್ತೆ ಖಾರವಾಗಿ, ಯಾಕೆಂದ್ರೆ ಹಸಿಮೆಣಸಿನಕಾಯಿ ಎಲ್ಲ ಜಾಸ್ತಿನೇ ಹಾಕಿದೀವಿ. ಹಾಗೆ ಕೂಡ ತಿನ್ಬೋದು, ಇಲ್ಲ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.